ವುಮೆನ್ಸ್ ಫೇವ್ರೆಟ್ ಸೆಕ್ಸ್ ಪೊಸಿಷನ್. ಇಷ್ಟು ಹೇಳುವ ಉದ್ದೇಶ ಏನಂದರೆ, ಒಂದು ಒಳ್ಳೆ ರೀತಿ ಸೆಕ್ಸ್ ಮಾಡಬೇಕಂತ. ಸೊ ನಾನು ಮೇಲ್ ಬಗ್ಗೆನೇ ಜಾಸ್ತಿ ಹೇಳ್ತೀನಿ, ಫೀಮೇಲ್ ಬಗ್ಗೆ ಅಥವಾ ಲೇಡೀಸ್ ಬಗ್ಗೆ ಕಡಿಮೆ ಹೇಳ್ತೀನಿ ಅಂತ. ಸೊ ಲೇಡೀಸ್ಗೆ ಇಷ್ಟ ಆಗುವ ಪೊಸಿಷನ್ಗಳು. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವತ್ತು 3 ಸೆಕ್ಸ್ ಪೊಸಿಷನ್ಸ್ ಹೇಳ್ತೀನಿ, ನೀವು ಟ್ರೈ ಮಾಡ್ಬೋದು. ಮತ್ತು ನಿಮ್ಮ ಪಾರ್ಟ್ನರ್ನ ಕೇಳಿ, ಈ ಪೊಸಿಷನಲ್ಲಿ ನಿನಗೆ ಹೇಗೆ ಫೀಲಿಂಗ್ ಆಯಿತು. ರೆಗ್ಯುಲರ್ ಪೊಸಿಷನ್ ನೀವು ಮಾಡ್ತಾ ಇರ್ತೀರಿ, ಅದರಲ್ಲಿ ಲೈಫ್ನಲ್ಲಿ ಸ್ವಲ್ಪ ಚೇಂಜಸ್. ದಿನ ಸ್ವಲ್ಪ ಮನೆ ಊಟ ಮಾಡಿ ಮಾಡಿ ಬೋರ್ ಆಗುತ್ತೆ. ಒಂದಿನ ಏನೋ ಸ್ವಲ್ಪ ರೆಸ್ಟೋರೆಂಟ್ ಹೋಗ್ಬಿಟ್ಟು, ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು, ಪಾನಿಪುರಿ ಆ ಥರ ತಿಂದರೆ ಏನೋ ಸ್ವಲ್ಪ ಒಂದು ಮೂಡ್ ಚೇಂಜ್ ಆಗುತ್ತೆ. ನೋಡಿ, ಸೆಕ್ಸ್ನಲ್ಲಿನೂ ಒಂದೇ ಪೊಸಿಷನ್ ಯೂಸ್ ಮಾಡಬಾರ್ದು, ಸ್ವಲ್ಪ ಚೇಂಜಸ್ ಮಾಡಬೇಕು. ಪಾರ್ಟ್ನರ ಕೇಳಬೇಕು, ಇದು ಮಾಡಿದ್ರೆ ಹೇಗೆ ಅನಿಸುತ್ತೆ ಈ ಪೊಸಿಷನಲ್ಲಿ. ಪ್ರತಿಯೊಬ್ಬರದ್ದು ಟೇಸ್ಟ್ ಬೇರೆ ಇರುತ್ತೆ. ಒಬ್ಬರೊಬ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಒಬ್ಬರೊಬ್ರಿಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ, ಒಬ್ಬರೊಬ್ರಿಗೆ ಹುಳಿದು ಇಷ್ಟ ಇರುತ್ತೆ. ಸೊ ಎವ್ರಿ ಬಾಡಿ ಈಸ್ ಡಿಫ್ರೆಂಟ್, ಎವ್ರಿ ಬಾಡೀಸ್ ನೀಡ್ ಈಸ್ ಡಿಫ್ರೆಂಟ್. ಸೊ ಬರೀ ಒಂದೇ ಪೊಸಿಷನ್ ಮಾಡೋಕ್ಕಿಂತ ಬೇರೆ ಬೇರೆ ಪೊಸಿಷನಲ್ಲಿ ಟ್ರೈ ಮಾಡಿಬಿಟ್ರೆ, ಪಾರ್ಟ್ನರ್ನ ಕೇಳಿ ಯಾವ ಪೊಸಿಷನಲ್ಲಿ ನಿಮಗೆ ಚೆನ್ನಾಗಿ ಫೀಲ್ ಆಯಿತಾ ಅಂತ. ದೆನ್ ಯು ಟ್ರೈ ಡೂಯಿಂಗ್ ದ್ಯಾಟ್ ಪೊಸಿಷನ್ ರೆಗ್ಯುಲರ್ಲಿ. ಅದರಿಂದ ಏನಾಗುತ್ತೆ, ನಿಮಗೂ ಖುಷಿ ಸಿಗುತ್ತೆ, ನಿಮ್ಮ ಪಾರ್ಟ್ನರ್ಗೂ ಖುಷಿ ಸಿಗುತ್ತೆ. ಸೆಕ್ಸ್ ಅಂದರೆ ಏನು, ಬರೀ ನಾವು ಖುಷಿ ಪಡೋದಿಲ್ಲ, ನಾವು ಖುಷಿ ಪಡಿಬೇಕು, ಜೊತೆಗೆ ನಮ್ಮ ಪಾರ್ಟ್ನರ್ನೂ ಖುಷಿ ಪಡಿಬೇಕು, ಅದು ಒಂದು ಉದ್ದೇಶ. ಸೊ ಇವತ್ತು 3 ಪೊಸಿಷನ್ಸ್ ಹೇಳ್ತೀನಿ. ಫಸ್ಟು ವುಮೆನ್ ಆನ್ ಟಾಪ್. ಇದು ನಾನಿಲ್ಲ, ಒಂದು ಸ್ಟಡಿ ಇದೆ. ಸ್ಟಡಿನಲ್ಲಿ ತುಂಬ ಜನರಿ ಲೇಡೀಸ್ಗೆ ಕೇಳ್ತಾರೆ ಇಂಟರ್ವ್ಯೂವರು, ನಿಮಗೆ ಸೆಕ್ಸ್ನಲ್ಲಿ ಯಾವ್ದು ಪೊಸಿಷನ್ ತುಂಬ ಇಷ್ಟ ಅಂತ. ಮೋಸ್ಟ್ ಆಫ್ ದ ವುಮೆನ್ಸ್ ಏನು ಹೇಳ್ತಾರೆ ಅಂದರೆ ವುಮೆನ್ ಆನ್ ಟಾಪ್. ವುಮೆನ್ ಆನ್ ಟಾಪ್ ಅಂದರೆ ನೀವು ಕೆಳಗಡೆ ಮಲಗಿದ್ದೀರಾ, ಫೀಮೇಲ್ ತಮ್ಮ ಪಾರ್ಟ್ನರ್ ಏನಿದೆ ಮೇಲ್ ಕೂತ್ಬಿಟ್ಟು ಸಿ ಈಸ್ ಡೂಯಿಂಗ್ ಮೂವ್ಮೆಂಟ್, ಅಪ್ ಆ್ಯಂಡ್ ಡೌನ್, ಕೆಳಗೆ ಮೇಲೆ ಕೆಳಗೆ ಮೇಲೆ ಆಕಿ ಮೂವ್ಮೆಂಟ್ ಮಾಡುವಾಗ ಆಕಿಗೆ ನಾನು ಡಾಮಿನೇಟ್ ಇದ್ದೀನಿ ಈ ಆ್ಯಕ್ಟಿವಿಟಿನಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಫಿಮೇಲ್ ಕೆಳಗಡೆ ಮಲಗಿತಿರ್ತಾರೆ, ನೀವು ಮೇಲೆ ಇರ್ತೀರಾ ಅಥವಾ ಸೈಡ್ದಿಂದ ಪೆನೆಟ್ರೇಟ್ ಮಾಡ್ತೀರಾ. ಸೊ ಅವರು ಒಂದು ಪ್ಯಾಸಿವ್ ಪಾರ್ಟ್ನರ್ ಆಗ್ತಾರೆ. ಬಟ್ ಇದರಲ್ಲಿ ಏನಂದರೆ ಅವ್ರು ಆ್ಯಕ್ಟಿವೇಟ್ನಲ್ಲಿ ಇರ್ತಾರೆ, ಯಾಕಂದರೆ ಅವ್ರು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ, ತಾವು ಪ್ಯಾಸಿವ್ ಪಾರ್ಟ್ನರ್ ಆಗ್ತಾರೆ. ಸೊ ಯಾವಾಗೋ ವಾರಕ್ಕೆ ಒಂದಿನ ಅಥವಾ ಮಂತ್ಲಿ ಒನ್ಸ್ ಟೈಮ್ ಈ ಥರ ಮಾಡಿಬಿಟ್ರೆ ಅವರು ಒಂದು ಏನಾಗುತ್ತೆ, ನಾನು ಐ ಆಮ್ ಆನ್ ದ ಟಾಪ್ ಅಂತ ಅದು ಒಂದು ಸೈಕಲಾಜಿಕಲ್ ಫೀಲಿಂಗ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ಯುವರ್ ಪಾರ್ಟ್ನರ್ ಇಸ್ ಹ್ಯಾಪಿ ವಿತ್ ದಿಸ್ ಪೊಸಿಷನ್ ಅಂದರೆ ದೇರ್ ಇಸ್ ನೋ ಹಾರ್ಮ್ ಇನ್ ಡೂಯಿಂಗ್ ಇಟ್. ಸೊ ಎರಡನೇ ಪೊಸಿಷನ್ ಅಂದರೆ ಡಾಗಿ ಸ್ಟೈಲ್ ಪೊಸಿಷನ್. ಡಾಗಿ ಸ್ಟೈಲ್ ಅಂದರೆ ಹುಡುಗರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಜಸ್ಟ್ ಫೀಮೇಲ್ ಏನಿದೆ ಅವರು ಮೊಳಕಾಲ ಮೇಲೆ ಬೆಂಡ್ ಆಗಿಬಿಟ್ಟು ಸ್ವಲ್ಪ ಕೈನ ಮುಂದಿಟ್ಬಿಟ್ಟು ಕೂತಿದ್ದಿರ್ತಾರೆ. ಇಮೇಜ್ ಪ್ರಕಾರ ನಾವು ತೋರಿಸೋದು ಪ್ರಯತ್ನ ಮಾಡ್ತೀವಿ. ಈ ಡಾಗಿ ಸ್ಟೈಲ್ ಪೊಸಿಷನಲ್ಲಿ ಅವರು ಈ ಥರ ಬೆಂಡ್ ಆಗಿರ್ತಾರೆ, ಮೇಲ್ ಪಾರ್ಟ್ನರ್ ಹಿಂದ್ಗಡೆಯಿಂದ ಪೆನೆಟ್ರೇಟ್ ಮಾಡ್ತಾನೆ. ಸೊ ಇದರಲ್ಲಿ ಕೂಡ ಏನಾಗುತ್ತೆ, ಫೀಮೇಲ್ ವೆಜೈನಾ ಇರುತ್ತೆ ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಆಗಿದ್ದಿರುತ್ತೆ. ವೆನ್ ಯು ಆರ್ ಪೆನೆಟ್ರೇಟಿಂಗ್ ಫ್ರಮ್ ಬಿಹೈಂಡ್, ಆ ಸರೌಂಡಿಂಗ್ ವೆಜೈನಲ್ ಟಿಶ್ಯೂಸ್ ಏನಿದೆ ಅಲ್ಲಿ ಮ್ಯಾಕ್ಸಿಮಮ್ ನರ್ವ್ ಸೆನ್ಸೇಷನ್ ಇರುತ್ತೆ, ಡೈರೆಕ್ಟ್ ರಬ್ ಆಗುತ್ತೆ. ಅದರಿಂದ ಸೆನ್ಸೇಷನ್ ಟು ವುಮೆನ್ ಈಸ್ ಮೋರ್ ಇನ್ ದಿಸ್ ಪೊಸಿಷನ್, ಪ್ರೊವೈಡೆಡ್ ಇದರಲ್ಲಿ ಒಳ್ಳೆ ಲುಬ್ರಿಕೇಷನ್ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಒಳ್ಳೆ ಫೋರ್ ಪ್ಲೇ ಆಗಿಬಿಟ್ಟು ಒಳ್ಳೆ ಫುಲ್ ತಮ್ಮ ಪಾರ್ಟ್ನರ್ ಆ್ಯಕ್ಟಿವೇಟ್ ಆದಮೇಲೆ ಈ ಪೊಸಿಷನ್ ಟ್ರೈ ಮಾಡಿಬಿಟ್ರೆ ನಿಮಗೂ ಒಳ್ಳೆ ತೃಪ್ತಿ ಸಿಗುತ್ತೆ, ನಿಮ್ಮ ಪಾರ್ಟ್ನರ್ಗೂ ಒಳ್ಳೆ ತೃಪ್ತಿ ಸಿಗುತ್ತೆ. ಓನ್ಲಿ ಕಂಡೀಷನ್ ಏನಂದರೆ ಸ್ವಲ್ಪ ಮಿಡಲ್ ಏಜ್ ಇದ್ದವರು ಇದನ್ನು ಟ್ರೈ ಮಾಡಿ. ತುಂಬ ಜಾಸ್ತಿ 55-60 ಆಗಿದ್ದವರು ಇದು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಿಡಲ್ ಏಜು, ಅದರಲ್ಲಿ ಸ್ವಲ್ಪ ವೇಟ್ ಕಡಿಮೆ ಇದ್ದವರು. ಸ್ವಲ್ಪ ವೇಟ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಫ್ಯಾಟ್ ಬಾಡಿ ಜಾಸ್ತಿ ಇದ್ದಿದ್ದ ಕಡೆಯಿಂದ ವೆಜೈನಾ ಅಷ್ಟು ಬೇಗ ಎಕ್ಸ್ಪೋಸ್ ಆಗೋಲ್ಲ, ಸ್ವಲ್ಪ ಡೀಪ್ ಇರೋದೆ. ಸೊ ಪೆನಿಸ್ ಸೈಜ್ ನಿಮ್ಮ ಪಾರ್ಟ್ನರ್ ಏನಾದರೂ ಚೆನ್ನಾಗಿದ್ದರೆ ಅವ್ನು ಪೆನೆಟ್ರೇಟ್ ಮಾಡ್ಬೋದು. ಬಟ್ ಸ್ವಲ್ಪ ಸ್ಮಾಲ್ ಪೆನಿಸ್ ಇದ್ದರೆ ಅವನಿಗೆ ಸ್ವಲ್ಪ ಈ ಪೊಸಿಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮೂರನೇದು ಟ್ರೆಡಿಷ್ನಲ್ ಒಂದು ಮಿಷನರಿ ಪೊಸಿಷನ್. ಮಿಷನರಿ ಪೊಸಿಷನ್ ಅಂದರೆ ಫೀಮೇಲ್ ಅಥವಾ ನಿಮ್ಮ ಫೀಮೇಲ್ ಪಾರ್ಟ್ನರ್ ಕೆಳಗಡೆ ಮಲಗಿದ್ದಿದ್ರೆ ನೀವು ಮೇಲಿಂದ ಅಪ್ರೋಚ್ ಮಾಡ್ತಿದ್ದೀರಾ. ಸೊ ದಟ್ ಈಸ್ ಏನು ಹೇಳ್ತಾರೆ ಅಂತ ಯೂನಿವರ್ಸಲ್ ಪೊಸಿಷನ್ ಅಂತ ಹೇಳ್ತಾರೆ. ಸೊ ಈ ಪೊಸಿಷನಲ್ಲಿ ಕೂಡ ತಾವು ಒಳ್ಳೆ ಸೆಕ್ಸ್ ಎಂಜಾಯ್ ಮಾಡ್ಬೋದು. ಬಟ್ ಸೆಕ್ಸ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಒಂದು ಪ್ರೈವೇಸಿ, ಆಮೇಲೆ ಅದು ಒಂದು ಲವ್, ಅಫೆಕ್ಷನ್, ಫೀಲಿಂಗ್ ಆಫ್ ಟುಗೆದರ್ನೆಸ್, ನಾವು ಇಬ್ಬರು ಒಂದೇ ಇದ್ದೀವಂತ ಆ ಫೀಲಿಂಗ್ ಜೊತೆಗೆ ಸೆಕ್ಸ್ ಮಾಡಿದ್ರೆ ಇಟ್ ಈಸ್ ಎ ಪ್ಲೇಜರ್. ಇದಕ್ಕಿಂತ ಪ್ರಪಂಚದಲ್ಲಿ ಯಾವುದೋ ಸುಖ ಇಲ್ಲ. ಬಟ್ ಪ್ರೊವೈಡೆಡ್ ಏನಂದರೆ ಒಳ್ಳೆ ರೀತಿಯಿಂದ ಆಗಬೇಕು. ಸೊ ತಮ್ಮದು ಯಾವ್ದು ಫೇವ್ರೆಟ್ ಪೊಸಿಷನು ಅಥವಾ ತಮ್ಮ ಪಾರ್ಟ್ನರ್ಗೆ ಯಾವ್ದು ಫೇವ್ರೆಟ್ ಪೊಸಿಷನ್ ಅಂತ ಅವ್ರಿಗೆ ಕೇಳಿ, ಮತ್ತು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೇಕಾದರೆ ಪರ್ಟಿಕ್ಯುಲರ್ ದಿನದಲ್ಲಿ ಮತ್ತು ಆ ಪರ್ಟಿಕ್ಯುಲರ್
ಪೊಸಿಷನ್ಸ್ ಬಗ್ಗೆ ಅಥವಾ ಯಾವುದೋ ಬೇರೆ ವಿಷಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದ.